ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 50ನೇ ಶಾಖೆಯನ್ನು ಇನ್ಕಲ್ ಬ್ರಾಂಚಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದು ಈ 50ನೇ ಶಾಖೆಯಲ್ಲಿ ಎಲ್ಲ ವಿಧವಾದ ಸೇವೆಗಳು ಸಿಗುತ್ತದೆ. ಮುಖ್ಯವಾಗಿ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಹೈನುಗಾರಿಕೆ ಸಾಲಗಳು, ಮನೆ ಕಟ್ಟಲಿಕ್ಕೆ ಆಗ್ಬೋದು, ವ್ಯವಸಾಯದ ಸಾಲ ಆಗ್ಬೋದು, ಜೊತೆಗೆ ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಬರತಕ್ಕಂಥ PMJJY, PMSBI, API ಎಲ್ಲವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಸಂಪೂರ್ಣವಾಗಿ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಾಗಿ ನಮ್ಮ ಡಿಜಿಟಲ್ ಪರಿವರ್ತನೆಯ ಜೊತೆಗೆ ಇಲ್ಲಿನ ಎಂಪ್ಲಾಯೀಸ್ ಅವರು ಹೆಚ್ಚು ಸಾಲ ಮತ್ತು ಬೇರೆ ಬ್ಯಾಂಕಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ರುಪೇ ಕಾರ್ಡನ್ನು ಬಳಸೋದರಿಂದ ನಮಗೆ ಸುಮಾರು 2 ಲಕ್ಷ ರೂಪಾಯಿಗಳವರೆಗೂ ಉಚಿತ ಇನ್ಶೂರೆನ್ಸ್ ಇರುವುದನ್ನು ಮರೆಯಬಾರದು. ಹಾಗಾಗಿ ರುಪೇ ಕಾರ್ಡ್ಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕು. ಪ್ರತಿಯೊಂದು ಗೃಹಲಕ್ಷ್ಮಿ ಗ್ರಾಹಕರು ಕೂಡ ಈ ಗೃಹಲಕ್ಷ್ಮಿ ಇನ್ಶೂರೆನ್ಸ್ ಯಾವುದು ನಮ್ಮ ರುಪೇ ಕಾರ್ಡು ಮತ್ತು PMSBI, PMJJBY ಎನ್ರೋಲ್ ಮಾಡಬೇಕಾಗಿ ವಿನಂತಿ. ವಿದ್ಯಾಭ್ಯಾಸಕ್ಕಾಗಿ ಎಜುಕೇಷನ್ ಲೋನು ಕೆನರಾ ಬ್ಯಾಂಕು ಮುಂಚೂಣಿನಲ್ಲಿದೆ. ವಿದ್ಯಾಲಕ್ಷ್ಮಿ ಪೋರ್ಟಲ್ನಲ್ಲಿ ತಾವಾಗಿ ನೇರವಾಗಿ ಅದನ್ನು ಅಪ್ಲೈ ಮಾಡಿ ಮತ್ತೆ ಬ್ಯಾಂಕಿಗೆ ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸದ ಹೈಯರ್ ಎಜುಕೇಷನ್ ಲೋನ್ಗಳನ್ನು ಪಡೆಯಬೇಕಾಗಿ ವಿನಂತಿ. ಅದೇ ರೀತಿ ಹೈನುಗಾರಿಕೆಯಲ್ಲಿ ಡೈರಿ ಫಾರ್ಮ್ಗೆ ಡೈರಿನಲ್ಲಿ ಜೊತೆಗೆ KCC ಡೈರಿ ಅಂದರೆ ಒಂದು ಹಸು ಇದ್ದರೆ ಆ ಹಸುನ ನೋಡಿಕೊಳ್ಳಲಿಕ್ಕೆ ಅದರ ಆಹಾರ ಮತ್ತು ದಿನನಿತ್ಯದ ಖರ್ಚಿಗಾಗಿ ಕೂಡ ಒಂದು ಸಾಲವನ್ನು ಕೊಡಲಾಗುವುದು. ದಯವಿಟ್ಟು ಹೈನುಗಾರಿಕೆ ಇರುವಂಥವರು ಪ್ರತಿಯೊಬ್ಬರು ಕೂಡ ಒಂದೊಂದು ಹಸುಗೆ 10,000 ರೂಪಾಯಿಗಳ ಪ್ರಕಾರ ಸಾಲವನ್ನು ಪಡೆದು ಹಾಲಿನ ಸಬ್ಸಿಡಿ ಮತ್ತು ಹಾಲಿನ ಹಣವನ್ನು ಆ ಖಾತೆಯ ಮುಖಾಂತರ ವ್ಯವಹಾರ ಮಾಡಿಕೊಂಡು ಹೆಚ್ಚಿನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಸರ್, ಹಳ್ಳಿ ಭಾಗದಲ್ಲಿ ಗೋಲ್ಡ್ ಲೋನ್ ಎಲ್ಲ ಕೆಲವೊಂದು ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಿಮ್ಮ ಬ್ಯಾಂಕ್ನಲ್ಲಿ ಎಷ್ಟು ಪರ್ಸೆಂಟೇಜ್? ನಮ್ಮಲ್ಲಿ ವ್ಯವಸಾಯ ಸಂಬಂಧಪಟ್ಟ ದಾಖಲೆಗಳಿದ್ದಾಗ ಅದು ಟೆನೆಂಟ್ ಕ್ರಾಪರ್ ಆಗ್ಬೋದು ಅಥವಾ ಸ್ವಂತ ಜಮೀನು ಹೊಂದಿರ್ಬೋದು, ಅದಕ್ಕೆ ವ್ಯವಸಾಯದ ಅಗ್ರಿಕಲ್ಚರ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ. ಅದಿಲ್ಲದಿದ್ದ ಪಕ್ಷದಲ್ಲಿ ನಾವು ಜನರಲ್ ಗೋಲ್ಡ್ ಲೋನ್ ಕೂಡ ಕೊಡ್ತೀವಿ. ಸೊ ಅದನ್ನು ನಾವು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿಕೊಂಡು ಹೆಚ್ಚಿನ ಉಪಯೋಗ ಪಡ್ಕೊಳ್ತೀವಿ. ತಮ್ಮ ಹೆಸರು, ಡೆಸಿಗ್ನೇಷನ್ ಸರ್? ನನ್ನ ಹೆಸರು ಕೆ. ಕಾಳಿ, DGM, ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಮತ್ತು SLBC. ನನ್ನ ಹೆಸರು ಶೋಭಾ ಅಂತ, ಹುಲಿಕುಂಟೆ ಇರೋದು. ನಮ್ಮ ಹುಲಿಕುಂಟೆಯಲ್ಲಿ ಕೆನರಾ ಬ್ಯಾಂಕ್ ಆಗಿರೋದಕ್ಕೆ ನಮ್ಗೆ ತುಂಬ ಅನುಕೂಲ ಸರ್. ಏಕೆಂದರೆ ನಮ್ಮ ಪಂಚಾಯತಿಗೆ 17 ಹಳ್ಳಿ ಸೇರುತ್ತೆ. ವಯಸ್ಸಾಗಿರೋರು ಎಲ್ಲ ದವಸಪೇಟೆ, ಬೆಳವಂಗ್ಲ, ತ್ಯಾಮಗಂಡ್ಲ ಆ ಥರ ಹೋಗ್ಬೇಕಿತ್ತು. ಪಾಪ ಅವ್ರಿಗೆಲ್ಲ ತುಂಬ ಕಷ್ಟ ಆಗೋದು ಹೋಗೋದಕ್ಕೆ. ಈಗ ಇಲ್ಲೇ ಆಗಿರೋದ್ರಿಂದ ATM, ಬ್ಯಾಂಕ್ ಎಲ್ಲ ಆಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ತುಂಬ ಅನುಕೂಲ ಆಗಿದೆ ಸರ್. ತುಂಬ ಒಳ್ಳೆ ಕೆಲಸ ಆಗಿದೆ, ತುಂಬ ಅನುಕೂಲ ಆಗಿದೆ. ನಿಮಗೆ ಏನು ಖುಷಿ ಆಯ್ತಾ ಇಲ್ಲಿ ಬ್ಯಾಂಕ್ ಓಪನ್ ಆಗಿದ್ದು? ಸರ್, ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ 17 ಗ್ರಾಮ ಸೇರುತ್ತೆ ಅಂತೀರಾ, 17 ಗ್ರಾಮದ ಜನಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, 17 ಗ್ರಾಮಕ್ಕೆ ನಮಗೆ ಅಲ್ವಾ ಸರ್ ಅನುಕೂಲ ಆಗಿರೋದು. ಈಗ ನಾವು ಎಲ್ಲೋ ಹೋಗ್ಬೇಕಿತ್ತು, ಅದು ಒಂದೊಂದು ಟೈಮ್ ಸರ್ವರ್ ಇರಲ್ಲ, ಮತ್ತೆ ಹೋಗಿ ತಿರ್ಗಾ ಇನ್ನೊಂದು ದಿವಸ ಹೋಗ್ಬೇಕಿತ್ತು. ಆದರೆ ಇಲ್ಲೇ ಹತ್ರ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ಎಲ್ರಿಗೂ ಹೇಳೋದಷ್ಟೇ, ಇಲ್ಲಿ ಬ್ಯಾಂಕ್ ಆಗಿದೆ ಅಲ್ವಾ, ಎಲ್ಲ ಇಲ್ಲೇ ಅಕೌಂಟ್ ಮಾಡಿಸಿ ಇಲ್ಲೇ ಅನುಕೂಲ ಪಡ್ಕೊಳ್ಳಿ. ಏನೇ ಒಂದು ಅನುಕೂಲ ಇದ್ದರೆ ಇಲ್ಲೇ ಪಡ್ಕೊಳ್ಳಿ. ವಯಸ್ಸಾಗಿರೋರ್ಗೂ ತುಂಬ ಅನುಕೂಲ ಆಗಿರುತ್ತೆ. ಅವರು ಒಂದು ಪೆನ್ಷನ್ ತರಬೇಕು ಅಂದರೆ ಬೆಳಂಗ್ಲ ಹೋಗ್ಬೇಕು, ಬೇರೆ ಕೈ ಕಾಲು ಹಿಡಿಬೇಕಿತ್ತು, ನಮ್ಗೆ ಸ್ವಲ್ಪ ಕರ್ಕೊಂಡು ಹೋಗ್ರಿ ಅಂತ. ಈಗ ಆ ಥರ ಏನಿಲ್ವಲ್ಲ, ಅವರೇ ಆರಾಮಾಗಿ ಬಂದು ಇದು ಯಾರನ್ನೂ ಕೇಳೋ ಅಷ್ಟೇ ಇಲ್ವಲ್ಲ, ಬ್ಯಾಂಕ್ ಹತ್ರ ಇರೋದ್ರಿಂದ ತುಂಬ ಅನುಕೂಲ ಆಯಿತು ಸರ್. ನಿಮ್ಮ ಹೆಸರು? ಶೋಭಾ ಅಂತ ಸರ್. ಥ್ಯಾಂಕ್ ಯು ಮೇಡಮ್. ಡಿಜಿಟಲ್ ಯೋಜನೆಗಳಿಗೆ ಇವತ್ತು ಇಂದಿನ ದಿನಮಾನಗಳಲ್ಲಿ ಡಿಜಿಟಲ್ ಯೋಜನೆಗಳಿಗೇ ಭಾಳ ಒತ್ತು ಕೊಡಲಾಗಿದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಯೋಜನೆಯನ್ನು ಅಳವಡಿಸ್ಕೊಂಡು ಈ ಬ್ಯಾಂಕ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಗ್ರಾಮೀಣ ಜನರಿಗೆ ಅನುಕೂಲ ಆಗಿದೆ. ಪ್ರಧಾನಮಂತ್ರಿದು ಯಾವುದಾದ್ರು ಸ್ಕೀಮ್ ಕೊಡ್ತಾರೆ? ಜನಧನ್ನು ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ಯೋಜನೆಗಳು. ಓಕೆ. ಹುಲ್ಕುಂಟೆ ಈ ಒಂದು ಗ್ರಾಮದಲ್ಲಿ ಇವತ್ತು ಕೆನರಾ ಬ್ಯಾಂಕು ಪ್ರಾರಂಭ ಆಗಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶ ಆಗಿದೆ. ನಾವು ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕಾದ್ರೆ ಸುಮಾರು 7-8 ಕಿಲೋಮೀಟರ್ಗಳು ಹೋಗಬೇಕಾಯಿತು.
ಮತ್ತು ಹಳ್ಳಿ ಭಾಗಗಳಿಂದ ಬ್ಯಾಂಕಿಂಗ್ ಕೆಲಸಕ್ಕೆ ಅಂತ ಹೋದರೆ ದಿನಗಟ್ಟಲೆ ಆಗ್ತಾಯಿತ್ತು, ಹೋಗಿ ಬರೋದೇ ಒಂದು ದಿನಗಟ್ಟಲೆ ಆಗ್ತಾಯಿತ್ತು. ಆದರೆ ಇವತ್ತು ನಮ್ಮ ಈ ಉಲ್ಕುಂಟೆ ಗ್ರಾಮದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಕೆನರಾ ಬ್ಯಾಂಕು ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಉಪಯುಕ್ತವಾದಂಥ ಕಾರ್ಯ ಆಗಿದೆ. ಈ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹಾಗೂ ಇನ್ನಿತರ ಎಲ್ಲ ಬ್ಯಾಂಕಿಂಗ್ ಸೌಲಭ್ಯಗಳು ಇಲ್ಲಿ ದೊರೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದಾಯಕ ಅಂತ ವಿಚಾರ. ಪ್ರಧಾನಮಂತ್ರಿಯವರ ಸುರಕ್ಷಿತ ವಿಮಾ ಯೋಜನೆಗಳು ಹಾಗೂ ಇನ್ನಿತರ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಎಲ್ಲದೂ ಕೂಡ ರೈತರಿಗೆ, ಮಹಿಳಾ ಸ್ವಸಹಾಯ ಸಂಘ ಸದಸ್ಯರಿಗೆ, ಹಾಲು ಉತ್ಪಾದಕರಿಗೆ ಹಾಗೂ ಇನ್ನಿತರ ಎಲ್ಲ ಗ್ರಾಮೀಣ ಜನರ ವರ್ಗದ ಹಣಕಾಸು ವ್ಯವಹಾರ ಮಾಡಲಿಕ್ಕೆ ಸುಲಲಿತವಾಗಿ ಸುಗಮವಾಗಿ ಆಗಲಿಕ್ಕೆ ಈ ಭಾಗದಲ್ಲಿ ಕೆನರಾ ಬ್ಯಾಂಕ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಉಪಯುಕ್ತವಾದಂಥ ಕೆಲಸ ಆಗಿದೆ. ಕೆನರಾ ಬ್ಯಾಂಕು ಪ್ರಾರಂಭ ಮಾಡಿರೋದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಗ್ರಾಮಸ್ಥರ ಪರವಾಗಿ ಹಾಗೂ ಸಾರ್ವಜನಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ.